ಇನ್ನು ಮಂಡ್ಯದ ಭಾಗದಲ್ಲಿ ಜೆಡಿಎಸ್ ಗೆ ಅಥವಾ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ತಲೆನೋವು ಅಂತ ಇದ್ದಿದ್ದು ನಾರಾಯಣಗೌಡ ಅವರ ನಿಲುವು ಏನಾಗಿರುತ್ತೆ ಅಂತ. ಬಟ್ ಅವರ ನಿವಾಸಕ್ಕೂ ಹೋಗೋದ್ರ ಮುಖಾಂತರ ಎಲ್ಲ ಅಸಮಾಧಾನ ಶಮನವಾಯ್ತಾ ಅನ್ನೋ ಪ್ರಶ್ನೆ. ಆ ಫೋಟೋ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ಮಧ್ಯಾಹ್ನವಷ್ಟೇ ವಿಜಯೇಂದ್ರ ಜೊತೆ ಮಾಜಿ ಸಚಿವ ನಾರಾಯಣಗೌಡರು ಮಾತಾಡಿದ್ರು. ಜೆಡಿಎಸ್ ಪ್ರಚಾರದ ಆಹ್ವಾನದ ಬಗ್ಗೆ ವ್ಯಂಗ್ಯ ಆಡಿದ್ರು. ಬಟ್ ಆ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಹೋಗಿ ಭೇಟಿಯಾಗಿದ್ದಾರೆ. ಮಾತುಕತೆ ಕೂಡ ಆಗಿದೆ. ನಾರಾಯಣಗೌಡರು ಮೈತ್ರಿ ಪರ ಕೆಲಸ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. HDK ರಾಜ್ಯದ ದೊಡ್ಡ ಶಕ್ತಿ, ನನಗೆ ರಾಜಕೀಯ ಕಲಿಸಿದವರು ಕುಮಾರಣ್ಣ ಅಂತ ನಾರಾಯಣಗೌಡ ಇದೀಗ ಕುಮಾರಸ್ವಾಮಿ ಅವರ ಪರವಾಗಿ ಅಥವಾ ಮೈತ್ರಿಗೆ ನನ್ನ ಬೆಂಬಲ ಇದೆ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ರಾಜಕೀಯವೇ ಹಾಗೆ, ಕ್ಷಣಕ್ಕೊಂದು ಮಾತು, ಸೆಕೆಂಡಿಗೊಂದು ನಿರ್ಧಾರ ಬದಲಾಗಿರುವಂಥದ್ದು ಇದೇನು ಮೊದಲಲ್ಲ. ಅದೇ ರೀತಿಯಾಗಿ ಬಟ್ ಒಂದು ವಿಚಾರ ಅಂತೂ ಕನ್ಫರ್ಮ್, ಮಂಡ್ಯದ ಭಾಗದಲ್ಲಿ ಅವರಿಗೆ ಅಸಮಾಧಾನ ಇದ್ದಿದ್ದು ಮೂರು ವಿಚಾರದಲ್ಲಿ. ಒಂದು, ಕಾರ್ಯಕರ್ತರು ಜೆಲ್ ಆಗ್ತಾ ಇಲ್ಲ. ಎರಡನೇದು, ಸುಮಲತಾ ಅವರ ನಡೆ ಏನಾಗಿರುತ್ತೆ. ಮತ್ತೊಂದು, ಈ ರೀತಿಯಾಗಿ ಅಲ್ಲಿನ ಶಾಸಕರುಗಳು ಅಥವಾ ಲೋಕಲ್ ಲೀಡರ್ಸ್ಗಳು ಸಪೋರ್ಟ್ ಮಾಡ್ತಾರಾ ಇಲ್ವಾ ಅಂತ. ನಾರಾಯಣಗೌಡ ರೆಬಲ್ ಆಗಿದ್ರು ಕುಮಾರಸ್ವಾಮಿ ವಿರುದ್ಧ. ಹಾಗೆ ನೋಡೋದಾದ್ರೆ JDS ನಿಂದಲೇ ತಮ್ಮ ರಾಜಕೀಯ ಆರಂಭವನ್ನ, ಮುಂಬೈಯಿಂದ ಬಂದಂತವರು ಹೋಟೆಲ್ ಬಿಸ್ನೆಸ್ ಬಿಟ್ಟು JDS ನಿಂದಲೇ ತಮ್ಮ ರಾಜಕೀಯವನ್ನು ಆರಂಭ ಮಾಡ್ತವ್ರು. ಕಾರಣಾಂತರಗಳಿಂದ, ಹಲವು ವಿಚಾರಗಳಿಂದ ಬಿಜೆಪಿ ಪಾಲಾಗಬೇಕಾಗಿತ್ತು. ಆಗ ಅಸಮಾಧಾನ, ಮುನಿಸು, ಮಾತಿಗೆ ಮಾತು ಎಲ್ಲವೂ ನಡೆದು ಹೋಗಿದೆ. ಈಗ ಬಿಜೆಪಿಯಲ್ಲಿದ್ದಾರೆ. ಬಟ್ ಅನಿವಾರ್ಯ, JDS BJP ಮೈತ್ರಿ ಆಗೋ ಪರಿಸ್ಥಿತಿ ಬಂತು. ಆಗೇನ್ ಮಾಡೋಕ್ಕಾಗತ್ತೆ ಪಾಪ ಇವರು. ಇಲ್ಲಿ ತನಕ ವ್ಯಂಗ್ಯವಾಡ್ಕೊ ಬರ್ತಾ ಇದ್ರು, ನಮ್ಮ ಬೆಂಬಲ ಇಲ್ಲ ಅಂತ ಇದ್ರು ಮೈತ್ರಿಗೆ ಮಂಡ್ಯ ಭಾಗದಲ್ಲಿ. ಬಟ್ ಯಾವಾಗ ಕುಮಾರಸ್ವಾಮಿ ಅಲ್ಲಿಗೆ ಹೋಗಿ ಎಲ್ಲ ಮಾತುಕತೆಯನ್ನು ಆಡೋದ್ರ ಮುಖಾಂತರ ಸಂಧಾನ ಮಾಡ್ಕೊಂಡ್ರು, ಮೊದಲು ನೋಡ್ಕೊಳ್ಳೋಣ ಗೆಲ್ಲದನ್ನ, ಮೋದಿ ಅವ್ರನ್ನ PM ಮಾಡೋದನ್ನ ನೋಡ್ಕೊಳ್ಳೋಣ, ಉಳಿದಿದ್ದ ಆಮೇಲೆ ಅಂತ ಹೇಳಿದ್ರು. ಹೂಗುಚ್ಛ ಕೊಟ್ಟು ಶಾಲ್ ಹಾಕಿ ವೆಲ್ಕಮ್ ಮಾಡೇ ಬಿಟ್ಟಿದ್ದಾರೆ. ಸೊ ಅಲ್ಲಿ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ದೇಹ ನಮಗೆ ದೂರ ಇದ್ದರೂ ಹೃದಯ ನಮ್ಮ ಹತ್ರನೇ ಇತ್ತದು, ನನಗೆ ಗೊತ್ತಿದೆ. ನನಗೆ ಕೆಲವು ರಾಜಕೀಯದ ಒಂದು ಬೆಳವಣಿಗೆಗಳಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಮನಸ್ಸಿನ ಮೇಲೆ ಬೇಸರ ಆದಾಗ ಕೆಲವು ರಿಯಾಕ್ಷನ್ಗಳು ಬಂದಿರ್ತದೆ. ಅದು ನೀವು ಹಲವಾರು ಸಂದರ್ಭದಲ್ಲಿ ನಾವು ಅದಕ್ಕೆ ಉದಾಹರಣೆನೂ ಕೊಡಬಲ್ಲೆ. ಅದರಿಂದ ಇವತ್ತು ಆ ಒಂದು ಪರಿಸ್ಥಿತಿಗಳಿಲ್ಲ. ಅವರ ಒಂದು ನಾಯಕತ್ವದಲ್ಲೇ BJPಯ ಏನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ನಮ್ಮ BJPಯ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ನಮ್ಮ ಪಕ್ಷದ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಎಲ್ಲರೂ ಜೊತೆಗೂಡಿ ಒಂದು ಸಮನ್ವಯತೆಯಿಂದ, ವಿಶ್ವಾಸದಿಂದ ಮಂಡ್ಯ ಚುನಾವಣೆ ನಡೆಸ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ. ಕುಮಾರಣ್ಣವ್ರು ಬಂದರೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂಥೇಳಿ ಅದು ಹೇಳಿದ್ದಾರೆ. ಆಮೇಲೆ ಪುಟ್ಟರಾಜಣ್ಣವರೇ ಎದ್ದು ಮುಂದತ್ವ ತಗೊಂಡು ಚುನಾವಣೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಕುಮಾರಣ್ಣವ್ರು, ಏಕೆಂದರೆ ನಾನು ರಾಜಕಾರಣ ಶುರು ಆದದ್ದು JDSನಿಂದ, ನಿಮಗೆ ಗೊತ್ತಿರೋವಂಥದ್ದು. ಅಂಥ ದೊಡ್ಡ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಶಬ್ದನೇ ಇಲ್ಲ. ಈಗ ಒಳ್ಳೆಯದಾಗಿ ಕೆಲಸ ಮಾಡಬೇಕು, ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು, NDA ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅನ್ನೋದೇ ನಮ್ಗೆ ಆಸೆ. ಕುಮಾರಣ್ಣವ್ರು ಬಂದು